ಸರ್ ಈಗ ರಾಮ ಮಂದಿರ ಆಯ್ತು, ಮುಂದೆ ಏನು ಸರ್? ಕೃಷ್ಣ ಮಥುರಾ ಇದೆ, ಜ್ಞಾನವಾಪಿ ಶಿವಂದಿದೆ. ಏನು ನೀವು ಜಗತ್ತಿನ 7ನೇ ವಂಡರ್ ಅಂತ ಹೋಗಿ ಅಲ್ಲಿ ನಿಂತ್ಕೊಂತೀರಲ್ಲ. ಪ್ರೀತಿ ಇದ್ದಾಗ, ರಾಜನ್ಗೆ ಪ್ರೀತಿ ಇದ್ದಾಗ ಮನೆ ಕಟ್ಟಿಸ್ಲಿಲ್ಲ, ಸತ್ತಾದ್ಮೇಲೆ ಮನೆ ಕಟ್ಟಿಸ್ತೀವಿ ಅಂತ ಹೇಳಿ ಸುಳ್ಳು ಹೇಳ್ತಾರಲ್ಲ. ಹಿಸ್ಟ್ರಿ ಯಾರೋ ಬೇರೆಯವರು ಬರ್ದಿರೋದು. ಕಾಂಗ್ರೆಸ್ ಅವರು ಹುಟ್ಟಾಕಿದ್ದೆ ಬ್ರಿಟಿಷರು, ಅವ್ರು ಇನ್ನೂ ಬದುಕಿದ್ದಾರೆ, ಹೋಗಿಲ್ಲ ಬ್ರಿಟಿಷರು, ಇಲ್ಲೇ ಇದ್ದಾರೆ ಅಂತ ಹೇಳಿದ್ರಲ್ಲ. ಅದೇ ಬ್ರಿಟಿಷರ ಬಾಯಲ್ಲೇ ಬರ್ತಾ ಇರೋದು ಈಗ ದೇಶ ವಿಭಜನೆ. ಅದೇ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು, ಕೋಲಾರದಲ್ಲಿ ಖಡ್ಗ ಇಟ್ಟರು. ಮೇ 2024 ನಡೆಯುವ ಎಲೆಕ್ಷನ್ ರಿಸಲ್ಟ್ ಬಂತು, ಅವತ್ತೇ ಬಂತು ರಿಸಲ್ಟ್. ಸರ್ ಈಗ ಭಾರತ್ ಅಂತ ಇದೆ, ಮುಂಚೆ ಇಂಡಿಯಾ ಅಂತ ಇತ್ತು, ಇದ್ರ ಬಗ್ಗೆ ಏನು ಹೇಳಿ? ಬ್ರಿಟಿಷರು ತಮಗೆ ಭಾರತ ಉಚ್ಚಾರಣೆ ಮಾಡಕ್ಕೆ ಬರಲಿಲ್ಲ, ಒಂದು ಇಂಡಿಯಾ ಅಂತ ಹೆಸರಿಟ್ರು. ಭಾರತದಲ್ಲಿ 200 ನದಿಗಳಿವೆ. ಆ 200 ರಿವರ್ಸ್ ಯಾವುದು ಬೇರೆ ದೇಶದ್ದು ಅಥವಾ ಬೇರೆ ಧರ್ಮದ ಹೆಸರಿಲ್ಲ, ಎಲ್ಲವೂ ಹಿಂದೂಗಳ ಹೆಸರೇ ಇದೆ. ಯಾರ್ಯಾರು ನಮಗೆ ಶೇರ್ ಬರ್ತಾ ಇಲ್ಲ ಅಂತ ಇದಾರಲ್ಲ, ಇವತ್ತೇನೋ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದಾರಲ್ಲ, ಆ ಜಂತರ್ ಮಂತರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡ್ದೇನೆ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ವ್ಯವಹಾರಗಳೆಲ್ಲ ಟ್ಯಾಕ್ಸ್ ರೆಜಿಮಲ್ಲೇ ಬರೋದಿಲ್ಲ. ಮಂಡಿ ವ್ಯಾಪಾರ, ನಮ್ಮ ಕುರಿ ಮೇಯಿಸೋದು, ಮಾಂಸ ಕಟ್ ಮಾಡೋದು ಅಬ್ದುಲ್ಲಾ. ಕೇಂದ್ರ ಸರ್ಕಾರ ಅಪ್ಪಣೆ ಕೇಳಿ ನೀವೇನು ಎಲ್ಲ ಭಾಗ್ಯಗಳನ್ನು ಫ್ರೀ ಕೊಡ್ತಾ ಇಲ್ಲ. ಎಲ್ಲೆಲ್ಲಿ ಮುಸ್ಲಿಂ ರಾಜ್ಯ ಇರೋದಿಲ್ವೋ ಅಲ್ಲಲ್ಲಿ ಮುಸಲ್ಮಾನರು ಟ್ಯಾಕ್ಸ್ ಕಟ್ಟೋದಿಲ್ಲ. ಬಿಜೆಪಿ ಅವ್ರು ಎಷ್ಟು ಬರ್ಬೋದು, ಕಾಂಗ್ರೆಸ್ನವ್ರು ಎಷ್ಟು ಬರ್ಬೋದು ಪಾರ್ಲಿಮೆಂಟ್ ಸೀಟ್ಗಳಲ್ಲಿ? ಚಿತ್ರದುರ್ಗ, ಚಾಮರಾಜನಗರ ಮತ್ತು ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಎಲ್ಲೊಂದು ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು. 2000 ಜನರ ಬಲಿ ತಗೊಂಡಿರ್ತಕ್ಕಂಥ ಸಂಜಯ್ ಗಾಂಧಿ ಅವರ ಕಥೆಗಳು ಇನ್ನು ನನಗೆ ನೆನಪು ಬರುತ್ತೆ.